ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ, ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ ಮೆಣಸಿನಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಮೊದಲಿಗೆ ನಾನು ಅರ್ಧ kg ಆಗುವಷ್ಟು ಬಜ್ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದು ಅರ್ಧ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದರಲ್ಲಿ 2 ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 2 ಕಪ್ ಆಗುವಷ್ಟು ಅಷ್ಟೇ ನಾನು ಹಾಕ್ಕೊತಾ ಇರೋದು. ಈಗ ಇದಕ್ಕೆ ವಾಮು 1/4 ಟೀ ಚಮಚದಷ್ಟು ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಜೀರಿಗೆನೂ ಸಹ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಈಗ ಅದೇ ಬಟ್ಲಲ್ಲಿ ಅರ್ಧ ಕಪ್ನಷ್ಟು, ಇಲ್ಲಾಂದರೆ 2ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, 2ರಿಂದ 3 ಚಮಚದಷ್ಟು ಬೇಕಾದರೂ ಹಾಕ್ಕೋಬೋದು, ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. ನಾನು 2 ಚಮಚದಷ್ಟು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಸ್ವಲ್ಪ ಖಾರ ಇರಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು. ಈಗ ನೀರನ್ನು ಸ್ವಲ್ಪನೇ ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ಅಷ್ಟು ಗಟ್ಟಿಯಾಗೂ ಇರಬಾರ್ದು, ಅಷ್ಟು ತೆಳ್ಳಕ್ಕೇನೂ ಇರಬಾರ್ದು. ನೋಡ್ಕೊಂಡು ಮೀಡಿಯಮ್ಮಾಗಿ ಮಂದವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಗಂಟುಗಳು ಇಲ್ಲದ ಹಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಂಥ ನಂತರ 2 ಚಮಚದಷ್ಟು ಎಣ್ಣೆ, 1/4 ಟೀ ಚಮಚದಷ್ಟು ಅರಿಶಿಣದ ಪುಡಿ. ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ಬೇಕಾಗಿರಲ್ಲ. ಕಲರ್ಗೆ ಅಂತ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಅದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ 1/4 ಟೀ ಚಮಚದಷ್ಟು ಸೋಡಾವನ್ನು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಏನು ಬೇಕಾಗಿರಲ್ಲ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಈಗ ಎಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಅದರಲ್ಲಿ ಕ್ಲೀನಾಗೆಲ್ಲ ಮುಳುಗಿಸ್ಕೋಬೇಕಾಗುತ್ತೆ ನೋಡಿ. ಆ ರೀತಿ ತೊಟ್ಟ ಹಿಡ್ಕೊಂಡು ಬಟ್ಲಿಗೆ ಒಂದು ಕಡೆ ಸವರ್ಕೊಂಡ್ರೆ ಸಾಕು, ಔಟ್ಸೈಡು ನೋಡಿ. ಆ ರೀತಿ ಸವರ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಹಿಟ್ಟು ಕಲಿಸ್ಕೊಂಡು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಹಾಗೆ ಬಿಟ್ಬಿಟ್ಟು ಆಮೇಲೆ ಹಾಕ್ಕೊತಾ ಇದ್ದೀನಿ ನಾನು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಮುಳುಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗೆ ಎತ್ಕೊಂಡು ಬಟ್ಲಿಗೆ ಸವರ್ಬಿಟ್ಟು ಔಟ್ಸೈಡು ಅದನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಮೆಣಸಿನ್ಕಾಯಲ್ಲಿ 2 ಪೀಸನ್ನು ಅಷ್ಟೇ ಮಾಡಿರೋದು ನೋಡಿ. ಆ ರೀತಿ ಒಂದೊಂದು ಹಾಗೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸೋಡಾ ಏನು ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ನಾನು ಇರಲಿ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ನಿಮ್ಮ ಇಷ್ಟ. ಬೇಕು ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ಹಾಕೋ ಅಷ್ಟೇನಿರಲ್ಲ ನೋಡಿ. 2 ಕಡೆನೂ ಮಿಕ್ಸ್ ಮಾಡಿಕೊಂಡು 2 ಕಡೆನೂ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಟು ಲೋ ಫ್ಲೇಮು, ಜಾಸ್ತಿ ಅಂದರೆ ಹೈ ಫ್ಲೇಮ್ ಆದರೂ ಇಕ್ಕೋಬಾರ್ದು, ಬೇಗ ಕಪ್ಪಗೆ ಹೋಗ್ಬಿಡುತ್ತೆ. ಬಿಡುವಾಗ ಹೈ ಫ್ಲೇಮ್ ಇಟ್ಕೊಂಡು ಅರ್ಧ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. 2ನೇ ಸತಿ ಹಾಕುವಾಗ ಎಣ್ಣೆ ತಣ್ಣಕ್ಕೆ ಆಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಕಾದ ಮೇಲೆ ಹಾಕ್ಕೋಬೇಕಾಗುತ್ತೆ ನೋಡಿ. ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ, ಎಣ್ಣೆ ಎಲ್ಲ ತಣ್ಣಗೆ ಆಗಿರುತ್ತೆ. ಆದ್ದರಿಂದ ಈಗ ಹೈ ಫ್ಲೇಮ್ ಇಟ್ಕೊಂಡು ಅರ್ಧ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು. ಆಗ 2 ಕಡೆನೂ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ಇಲ್ಲಾಂದರೆ ಮೆಣಸಿನ್ಕಾಯಿ ಬೆಂದಿರಲ್ಲ ನೋಡಿ. ರೆಡಿ ಆಗಿದೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ಸಾಕು. ಉಪ್ಪು ಸಾಲಿಲ್ಲ ಅಂದರೆ ಒಂಚೂರು ಉಪ್ಪು ಉದುರಿಸ್ಕೊಂಡ್ರೆ ಸಾಕು, ಪುಡಿ ಉಪ್ಪು ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಜ್ಜಿ ಬೋಂಡ ಅನ್ನೋದು ನೋಡಿ ರೆಡಿ ಆಗಿದೆ ಬಜ್ಜಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.